ದಯದಿಂದ ಇಂದು ನನ್ನ ಗಂಡ ನಿರತರಾದಿ ಅಂತ ಮನೆಗೆ ಬರ್ತಾರೆ. ಆದ್ರೆ ಸತ್ಯಾಂಶ ಏನು ಅಂತ ತಿಳಿತಾ ಇಲ್ಲ. ಈ ಧರ್ಮಪುರಕ್ಕೆ ದೊರೆಯಾಗಿರುವ ಅನ್ಯಾಯವಾಗಿ ಕೊಲೆ ಮಾಡಿದ ಕೊಲೆಗಡಗ ಯಾರು ಹೇಗಿದೆ? ಆತನಿಗೆ ಶಿಕ್ಷೆಯನ್ನು ವಿಧಿಸುವವನೇ ನಿನ್ನದಾಗಿದೆ ತಾನೆ. ಅತ್ತಿಗೆ ಅಣ್ಣನವರು ಎಂದು ನಿರಪರಾಧಿಗೆ ಮನೆಗೆ ಬರೋರು. ಬೇಗ ಆರೋಗ್ಯ ತಯಾರಿ ಮಾಡಮ್ಮ. ಲಕ್ಷ್ಮಣ ಬಂದ ಮೇಲೆ ಕರೆದುಕೊಂಡು ಬರುವೆ. ಅದು ಅಲ್ಲಿ ನೋಡು ಬರ್ತೇಶ್, ಲಕ್ಷ್ಮಣ ಈತ ಕಡೆನೇ ಬರ್ತಾ ಇದ್ದೇನೆ. ಅತ್ತಿಗೆ ಧರ್ಮವನ್ನು ನಂಬಿದರಿಗೆ ಜಯ ಖಂಡಿತ. ಕುರುಕ್ಷೇತ್ರದಲ್ಲಿ ಕೌರವರು ಪಾಂಡವರಿಗೆ ಎಷ್ಟೇ ಕಷ್ಟ ಕೊಟ್ಟರು, ಜಯ ಸಿಕ್ಕಿದು ಧರ್ಮಾಂತರಿಗೆ. ಅಣ್ಣ, ನಾನು ಎತ್ತಿನ ಗಾಡಿ ಹೂಡಿಕೊಂಡು ಅಗ್ರಜನನ್ನು ಕರೆದುಕೊಂಡು ಬರುತ್ತೇನೆ. ಅಲ್ಲೋಡು, ನಿಮ್ಮ ಮನೆಯವರು ಬಂದೇ ಬಿಟ್ರಪ್ಪ. ಹೇಗಿದ್ದೀಯಾ ಅಣ್ಣ? ನಾನು ಚೆನ್ನಾಗಿದ್ದೀನಪ್ಪ, ನೀವೇಗಿದ್ದೀರಾ? ಅಣ್ಣ, ನಾವು ಚೆನ್ನಾಗಿದ್ದೇವೆ. ಅಣ್ಣ, ನೀವು ನಡೆದುಕೊಂಡು ಬರುವುದೇ? ನಾವು ಎತ್ತಿನ ಗಾಡಿ ತಗೊಂಡು ನಿಮ್ಮನ್ನು ಕರೆದುಕೊಂಡು ಬರಬೇಕಂತ ಸಜ್ಜಾಗಿದ್ದೇವೆ. ಅಷ್ಟರಲ್ಲಿ ನೀವೇ ಬಂದು ಬಿಟ್ಟಿ. ಅತ್ತಿಗೆ, ಅಣ್ಣನಿಗೆ ಆರತಿ ಮಾಡಿ ಒಳಗೆ ಕರೆದುಕೊಳ್ಳಿ. ನೀವು ಬಂದಿರುವ ಸಂತೋಷಕ್ಕಾಗಿ ದೇವರ ಮುಂದೆ ತುಪ್ಪದ ದೀಪವನ್ನು ಹಚ್ಚಿದ್ದೀರಿ. ದೇವರಿಗೆ ನಮಸ್ಕರಿಸಿ ಆಶೀರ್ವಾದ ತೆಗೆದುಕೊಳ್ಳಿ. ಹಾಗೆ ನಿಮ್ಮ ಮೇಲೆ ಯಾರ ಕೆಟ್ಟ ಕಣ್ಣು ಬೀಳಲಿ ಅಂತ ಆ ದೇವರಲ್ಲಿ ನಾನು ಬೇಡಿಕೊಳ್ಳುತ್ತೇನೆ. ಎಂದು ಈ ನಮ್ಮ ಮನೆ ಪಂಚ ಪಾಂಡವರಂತ ನನ್ನ ಗೋಕುಲವಾಯಿತು. ಅತ್ತಿಗೆ, ಅಣ್ಣನಿಗೆ ಅಂಬಲಿ ಅಂದರೆ ಬಹಳ ಇಷ್ಟ. ನಿನ್ನ ಕೈತುತ್ತಿನಿಂದ ಉಣಿಸಿದರೆ ಆನೆ ಬಲ ಬರ್ತದೆ ನಮ್ಮ ಅಣ್ಣನಿಗೆ. ಅತ್ತಿಗೆ, ಉಣಿಸುವಾಗ ಕೈ ಕಚ್ಚಿ ಬಿಟ್ಟವನು. ಏಕೆಂದರೆ ನಿನ್ನ ಮೇಲೆ ಎಲ್ಲಿಲ್ಲದ ಪ್ರೀತಿ ನಮ್ಮ ಅಣ್ಣನಿಗೆ. ಇದೇನಪ್ಪ, ಏನೇನು ಹುಡುಗಾಟ ಮಾಡ್ತಾ ಇದ್ದೀಲ್ಲ ನೀನು? ಅತ್ತಿಗೆ, ಭರತನ ಸ್ವಭಾವ ಹಾಗೆ ಬಿಡಿ. ಹಾ ಅಣ್ಣ, ನ್ಯಾಯ ದೇವತೆ ತುಂಬಾ ದೊಡ್ಡವಳು. ನಿಮ್ಮನ್ನು ಜೈಲಿನಿಂದ ಬಿಡುಗಡೆ ಮಾಡಿದರು. ನಮ್ಮೂರ ದೇಸಾಯಿ ಗೌಡರ ನಿಜವಾದ ಕೊಲೆಗಾರ ಯಾರೆಂದು ತಿಳಿಯಲಿ. ಅವರ ಹೊಂಡವನ್ನು ಚೆಂಡಾಡಿ ಬಿಡುತ್ತೇನೆ. ಎಲ್ಲಿದ್ದಾಳಮ್ಮ ನಿನ್ನ ನ್ಯಾಯದೇವತೆ? ಹಣವಂತರ ಗುಂಡಗಳ ಕೈಗೊಂಬೆಯಾಗಿದ್ದಾಳಪ್ಪ ನಿನ್ನ ನ್ಯಾಯದೇವತೆ. ನ್ಯಾಯ ನೀಡುವ ನ್ಯಾಯಾಧೀಶರೇ ರಾಜಕಾರಣಿಗಳಿಗೆ, ಹಣವಂತರಿಗೆ ಹೆದರಿ ಸತ್ಯವನ್ನು ಅಸತ್ಯವೆಂದು, ಅಸತ್ಯವನ್ನು ಸತ್ಯವೆಂದು ಹೇಳುವ ನ್ಯಾಯಾಧೀಶರು ತುಂಬಿದ್ದಾರಪ್ಪ ಈ ನಮ್ಮ ನಾಡಿನಲ್ಲಿ. ನಿಜ, ನಿಮ್ಮ ಮಾತು ಅಕ್ಷರ ಸಹ ನಿಜವಾಗಿದೆ. ಧರ್ಮಪುರಿಗೆ ದೊರೆಯಾಗಿರುವ ಅವರ ಅಂಶವನ್ನೇ ಕೊಲೆ ಮಾಡಿ ಅನ್ಯಾಯವಾಗಿ ಆ ಗೌಡರನ್ನೇ ಈ ಮಣ್ಣಲ್ಲಿ ಮಣ್ಣಾಕಿ ಬಿಟ್ಟರಲ್ಲ. ನ್ಯಾಯವನ್ನು ಹೇಳುವ ನ್ಯಾಯಾಧೀಶರಿಗೆ ಕೊಲೆ ಬೆದರಿಕೆ ಹಾಕಿ ನಾಡಿನಿಂದ ಹೆದರಿಕೆ ಮಾಡಿದರು. ಆದರೆ ವಿಷಯ ಹಾಗಲ್ಲ, ಹಾಗಲ್ಲ. ಸತ್ಯ ಇಂದಲ ನಾಳೆ ಅದ್ರ ಬೆಳಕಿಗೆ ಬಂದೇ ಬರುತ್ತೆ. ಆ ದುಷ್ಟ ರಾವಣ ತಾನಾಗಿ ಕೊಲೆ ಮಾಡ್ತೀನಿ ಅಂತ ಒಪ್ಪಿಕೊಂಡಿದೆ. ಸರಿ 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 ಇಲ್ಲವಾದ್ರೆ ಹೈದರಾಳ ಸೈನ್ಯದ ಮೇಲೆ, ಚಿತ್ರಕೋಟೆ ಮೇಲೆ ಆ ಸೈನ್ಯ ಮುತ್ತಿಗೆ ಹಾಕಿದಾಗ ಆ ಒಳಗೆ ಹೋಗುವ ಕಚ್ಚ ಹಾಕಿ ಅವರೊಂದಿಗೆ ಹೋರಾಟ ಮಾಡಲಿಲ್ಲ. ಹಾಗೆ ಈ ಧರ್ಮಪುರದಲ್ಲಿ ಆ ದುಷ್ಟ ರಾವಣ ಕಥೆಯನ್ನು ನಾನು ಮುಗಿಸ್ತೇನೆ ಸ್ವಾಮಿ, ನಾನು ಮುಗಿಸ್ತೇನೆ. ಎಂತ ಗುಂಡಿಗೆ ಸೀತಾ ನಿನ್ನದು? ಹೇಳಿ ಮನಸ್ಸು ಮಾಡಿದರೆ ಈ ಬ್ರಹ್ಮಾಂಡವನ್ನೇ ನಡೆಸುವ ಶಕ್ತಿ ಇದೆ. ಸೀತಾ, ಪರಮೇಶ್ವರನು ತನ್ನ ಹೆಂಡತಿಯಾದ ಗಂಗೆಯನ್ನು ಶಿರದಲ್ಲಿ ಮುಡಿಸಿದ್ದಾನೆ. ಯಾಕೆ ಗೊತ್ತಾ? ಗಂಗೆ ಕೋಪವನ್ನು ತಡೆಯುವುದಕ್ಕೆ. ಅತ್ತಿಗೆ, ನಮಗೆ ಇಂದು ತುಂಬಾ ಸಂತೋಷವಾಗಿದೆ. ಈ ಬೆಳದಿಂಗಳದಲ್ಲಿ ಒಂದು ಮಧುರಾದ ಗೀತನ ಹಾಡು ಬರೆದರೆ
ಈತ ಕಡೆ ಬರ್ತಾ ಇದ್ದಾನೆ. ಏನು ರಾಮವ್ರಿ, ನೀವು ಜೈಲಿನಿಂದ ಬಿಡುಗಡೆಯಾಗಿ ಬರುವಷ್ಟರಲ್ಲಿ ನಿಮ್ಮ ತಮ್ಮ ಲಕ್ಷ್ಮಣ ಅದೆಂತ ದೊಡ್ಡ ತಪ್ಪು ಮಾಡಿದ್ದಾನೆ ಗೊತ್ತಾ? ಅಣ್ಣ ಕೊಲೆಗಾರ, ತಮ್ಮ ಕಾಮುಕ. ಅದೆಂತ ಧರ್ಮದ ಮನಿತನ ರೀ ನಿಮ್ದು, ಹೇಳಲಿಕ್ಕೆ ಅಸಹ್ಯವಾಗುತ್ತೆ. ನೋಡಿ ಸಾಹೇಬ್ರಿ, ಪ್ರತ್ಯಕ್ಷ ಕಂಡರೆ ಪ್ರಾಮಾಣಿಸಿ ನೋಡ್ಬೇಕಂತ ಹಿರಿಯರು ಹೇಳಿದ್ದಾರೆ. ನಮ್ಮ ಸಹೋದರ ಪರಿಸ್ಥಿತಿಗಳನ್ನು ಕಂಡರೆ ಅಕ್ಕ ತಂಗಿಯರಂತೆ ನೋಡಿಕೊಳ್ಳುವನು. ಹೊಸದಾಗಿ ಮನೆಗೆ ಬಂದರೆ ಯಾರನ್ನು ಕಣ್ಣೆತ್ತಿ ನೋಡಲಾರ ನಮ್ಮ ಸಹೋದರ. ಲೇ ಭರತ, ನಾವು ಸತ್ಯ ಹರಿಸಿದರೆಂದು ಜಂಬ ಕೊಚ್ಚಿಕೊಂಡು ಅನ್ನ ನೀಡೋ ದಣಿಗೆ ಕಣ್ಣು ಹಾಕಿದ ನಿನ್ನ ರಾಮು, ಇನ್ನು ಪರಸ್ತ್ರೀಯರ ಮೇಲೆ ಕಾಮದ ಆಟವನ್ನು ಆಡಲು ಮುಂದಾದ ನಿನ್ನ ತಮ್ಮ ಲಕ್ಷ್ಮಣ. ಸಾಹೇಬ್ರೆ, ಈ ಕಲಿಯುಗದಲ್ಲಿ ಬೀದಿ ಕಾಮಂಡೆ ಹೊತ್ತಾಗಿದ್ದರೆ ಬೇಗನೆ ಅಷ್ಟು ಮಾಡಿದವನು. ನೋಡೋಣವರೇ, ನಿಜವಾದ ಕೊಲೆಗಾರ ಎಂದು ಗೊತ್ತಾದರೆ ಅವರ ಹೊಂಡವನ್ನು ಕಡಿದು ನಮ್ಮೂರ ದುರ್ಗಾ ಮಾತಿಗೆ ಅಭಿಷೇಕ ಮಾಡಿಬಿಡುತ್ತಾರೆ. ಕೊಲೆಗಾರ ಮುಂದೆ ಇರುವಾಗ ಆಗಲೇ ಕೊಂದು ಹಾಕಬೇಕಾಗಿತ್ತು. ನಿಜವಾದ ಕೊಲೆಗಾರ ನೀನು ಎಂಬುದು ನಮಗೆ ಚೆನ್ನಾಗಿ ಗೊತ್ತು. ಸುಮ್ಮನೆ ಇಲ್ಲಿಂದ ಹೊರಟು ಹೋಗು. ಇಲ್ಲೇ ಇದ್ದರೆ ನಿನ್ನ ರೊಮ್ಮನ್ನು ಚೆಂಡಾಡಬೇಕಾಗುತ್ತದೆ. ಅಷ್ಟೊಂದು ನೀತಿವಂತ ನೀನಿರುವಾಗ ನಮ್ಮ ತಂಗಿಯ ಮೇಲೆ ಕಾಮದ ಕಣ್ಣು ಹಾಕಿದ್ದು ಯಾಕೆ? ಲಕ್ಷ್ಮಣ, ಇವರು ಹೇಳುದು ನಿಜವೇನು? ಮಾನವಂತರ ಮಗನಾಗಿ ಪರಸ್ತ್ರೀಯರನ್ನು ಅಕ್ಕ ತಂಗಿಯರೆಂದು ತಿಳಿಯದ ನಮ್ಮ ಎಂತ ಕಳಂಕ ತಂದು ಬಿಟ್ಟಿಯೋ ಈ ನಮ್ಮ ಸೀತಾ, ತಾಯಿ ಸತ್ತ ಮಗನೆಂದು ಅಕ್ಕರೆಯಿಂದ ಕೈ ತುಂಟು ಮಾಡಿ ಉಳಿಸಿದ ಈ ನಿನ್ನ ಮೈದುವ ಇಂದು ವಿಷ ಬಿಟ್ಟ ಸೀತಾ, ವಿಷ ನಿನಗೆ ಈ ಮನೆಯಲ್ಲಿ ಸ್ಥಾನವೇ? ಹೆಣ್ಣು ಹೆಣ್ಣು ಈ ಜಗದ ಕಣ್ಣು. ಅಂತ ಹೆಣ್ಣಿನ ಶೀಲಕ್ಕೆ ಕೈ ಹಾಕಿರುವ ನೀನು ಸೀತಾ, ನನ್ನ ತಮ್ಮ ಲಕ್ಷ್ಮಣ ಸಿಂಧೂರು ಲಕ್ಷ್ಮಣ ಎಂದು ತಟ್ಟಿ ಮೆರೆಯುವ. ಆದರೆ ಇಂಥ ನೀಚ ಕೆಲಸ ಮಾಡಿದ ಇವನು ಪ್ರಾಣಿ ಪಕ್ಷಿಗಳಿಗಿಂತಲೂ ಹೀನವಾಗಿ ಬಿಟ್ಟ ಸೀತಾ, ಹೀನವಾಗಿ ಬಿಟ್ಟ. ಅಣ್ಣ, ನಾನು ಯಾವ ತಪ್ಪು ಮಾಡಿಲ್ಲಣ್ಣ. ನಾನು ಯಾವ ಭಾವನೆಂದಲೂ ನಿನಗೆ ಕಂಡಿಲ್ಲ. ನನ್ನ ಮೇಲೆ ನಂಬಿಕೆ ಇಲ್ಲ ನಿನಗೆ ಅಣ್ಣ. ಸಮಾಧಾನ ಮಾಡಿಕೊಂಬಿದೆ, ಸಮಾಧಾನ ಮಾಡಿಕೊ. ಸರ್, ನನ್ನ ಮೈದುನ ಹಂತವನ್ನಲ್ಲ ನೋಡಿ. ಇದೆಲ್ಲ ಈ ರಾವಣ ಕೆಲಸ. ಈ ದುಷ್ಟ ರಾವಣ ನನ್ನ ಮೈದುನ ಬಗ್ಗೆ ಸುಳ್ಳನ್ನು ಹೇಳ್ತಾ ಇದ್ದಾರೆ. ನಾನು ಸುಳ್ಳು ಹೇಳಬಹುದು, ಆದರೆ ನನ್ನ ತಂಗಿ ಸುಳ್ಳು ಹೇಳೇ. ನಾಗೇಂದ್ರ, ಕರೆದುಕೊಂಡು ಬಾ ಆಶಾವನ್ನು. ನೋಡಮ್ಮ ತಂಗಿ, ಈ ಲಕ್ಷ್ಮಣ ನಿನ್ನನ್ನು ಕೈ ಹಿಡಿದೇನೋ ಅಥವಾ ಮಾನಭಂಗ ಮಾಡಲು ಮುಂದಾಗಿರುವನು? ಹೇಳು, ಇಂಥ ಬೀದಿ ಕಾಮಣ್ಣರನ್ನು ನಡು ರಸ್ತೆಯಲ್ಲಿ ಎನ್ಕೌಂಟರ್ ಮಾಡಿ ಬಿಸಾಕಿ ಬಿಡುತ್ತೇನೆ. ಇನ್ಸ್ಪೆಕ್ಟರ್, ನನ್ನ ಕೈ ಹಿಡಿದು ಜಗ್ಗಿರುವುದು ಬೇರೆ ಯಾರು ಅಲ್ಲ, ಈ ಲಕ್ಷ್ಮಣನೇ. ಇಂಥ ಬೀದಿ ಕಾಮಣರನ್ನು ಸುಮ್ಮನೆ ಬಿಡಬಾರದು ಇನ್ಸ್ಪೆಕ್ಟರ್, ಬಿಡಬಾರದು. ಲಕ್ಷ್ಮಣ, ಆ
ಆಸೆ ಹೇಳ್ತಿರೋ ಮಾತು ಸತ್ಯವೇ? ಅತ್ತಿಗೆ, ನಾನು ದೇವರ ದರ್ಶನಕ್ಕೆ ಹೋದಾಗ ಈ ರಾವಣ ತಂಗಿ ನೀನೊಬ್ಬ ಕಳ್ಳ ಕದೀಮ, ದೇವರ ದರ್ಶನಕ್ಕೆ ಬಂದ ಪರಸ್ತ್ರೀಯರ ಶೀಲವನ್ನು ಮಾಂಗಲ್ಯವನ್ನು ಕದಿಯುವ ಕಳ್ಳ ಕದಿಮ, ನಿನ್ನಲ್ಲ ಒಬ್ಬ ಕೊಲೆಗಾರ, ತಮ್ಮ ಕಳ್ಳ ಎಂದು ನನಗೆ ಕಪಾಳಕ್ಕೆ ಹೊಡೆಯಲು ಮುಂದಾದಾಗ ಇವಳು ಕೈ ಹಿಡಿದಿದ್ದು ನಿಜ ಅತ್ತಿಗೆ, ನಿಜ. ಏನಮ್ಮ ತಂಗಿ, ನಿನಗಾದ ಅನ್ಯಾಯವನ್ನು ನಿರ್ಭಯವಾಗಿ ಹೇಳು, ಹೆದರುವ ಅವಶ್ಯಕತೆನೇ ಇಲ್ಲ. ಇಂಥವರಿಗೆ ಶಿಕ್ಷೆ ಆದರೆ ತಾನೇ ಸಮಾಜ ಸುಧಾರಣೆ ಆಗೋದು. ನೋಡಿ ಇನ್ಸ್ಪೆಕ್ಟರ್, ನನ್ನನ್ನು ಏನು ಕೇಳಬೇಡಿ, ಏನು ಹೇಳುವ ಸ್ಥಿತಿಯಲ್ಲಿ ನಾನು ಇಲ್ಲ. ಆಶಾ, ನೀನು ಒಂದು ಹೆಣ್ಣು, ನಾನು ಒಂದು ಹೆಣ್ಣು. ಹೆಣ್ಣೆ ಸಂಸಾರದ ಕಣ್ಣು ಅಂತ ಇಲ್ಲಿ ಪೂಜೆಯನ್ನು ಮಾಡುತ್ತಾರೆ. ನನ್ನ ಮೈದಿನ ಕೈ ಹಿಡಿದು ಜಗ್ಗಬೇಕಾದ್ರೆ ನೀನೇನಾದ್ರೂ ತಪ್ಪು ಕೆಲಸವನ್ನು ಮಾಡಿರ್ಬೇಕಲ್ಲ. ಆ ಕೈ ಹಿಡಿದು ಜಗ್ಗಿದನೋ ಅಥವಾ ಮುಂದೆ ಏನಾದರೂ ನೋಡಿ, ಪದೇ ಪದೇ ನನ್ನನ್ನು ಏನು ಕೇಳಬೇಡ ಅಂತ ಹೇಳಿದ್ದಲ್ಲ. ನೋಡಿ ಸಾಹೇಬ್ರೆ, ಯಾವ ಹೆಣ್ಣು ತನ್ನ ಮೇಲಾದ ಹಿಂಸೆಯನ್ನು ಹೇಳೋದಿಕ್ಕೆ ಸಂಕೋಚ ಪಡುತ್ತಾಳೆ. ಇಂತಹ ಕಾಮಕರಿಗೆ ತಕ್ಕ ಶಿಕ್ಷೆ ಆಗಲೇಬೇಕು. ಸಾಹೇಬ್ರೆ, ಇದರಲ್ಲಿ ಏನೋ ಮೋಸವಿದೆ ಎಂದು ಕಾಣುತ್ತದೆ. ನಮ್ಮಂತ ಅಮಾಯಕರ ಮೇಲಿಂದ ಮೇಲೆ ಸುಳ್ಳು ಅಪವಾದ ಬರುವಂತೆ ಮಾಡುತ್ತಾರೆ ಈ ಊರಿನ ದುಷ್ಟರು. ಯಾವುದಕ್ಕೂ ವಿಚಾರ ಮಾಡ್ರಿ ಸಾಹೇಬ್ರೆ. ನೋಡು ಭರತ್, ನಿನ್ನ ತಮ್ಮನೇ ಕೈ ಹಿಡಿದನೆಂದು ಒಪ್ಪಿಕೊಂಡಿದ್ದಾನೆ. ಅಪರಾಧಿಗೆ ಶಿಕ್ಷೆ ಆದರೆ ತಾನೇ ಸಮಾಜ ಸುಧಾರಣೆ ಆಗುವುದು.